ರಾಜ್ಯ ರಾಜಕೀಯದಲ್ಲಿ ಫಾರಿನ್ ಟೂರ್ ಜಟಾಪಟಿ. ಬಜೆಟ್ ಮಂಡನೆಗೂ ಮುನ್ನ ವಿದೇಶಕ್ಕೆ ಕೈ ಶಾಸಕರು. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ಮಿತಿ ಮೀರಿದೆ. ಸಿಎಂ ಪಟ್ಟ ಬಿಟ್ಟು ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಮುಖ್ಯಮಂತ್ರಿ ಗಾದಿಗಾಗಿ ಡಿಕೆ ಶಿವಕುಮಾರ್ ನಡೆಸಿದಂತಹ ಪ್ರಯತ್ನಗಳಿಲ್ಲ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿ ಬಳಿಕ ರಾಜಕೀಯ ಬೆಳವಣಿಗೆಗಳು ಮತ್ತಷ್ಟು ಜೋರಾಗಿದೆ. ಈ ಮಧ್ಯೆ ಕಾಂಗ್ರೆಸ್ನ ಕೆಲ ನಾಯಕರುಗಳು ಹೊಸ ತಂತ್ರ ಹೆಣೆದಿದ್ದಾರೆ. ರಾತ್ರೋರಾತ್ರಿ ಕಾಂಗ್ರೆಸ್ನ ಕೆಲ ಶಾಸಕರು ಎಂಎಲ್ಸಿಗಳು ವಿದೇಶಕ್ಕೆ ಹಾರಿದ್ದಾರೆ. ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ. ಅವ್ರ ಜಪದಲ್ಲಿ ಕೂತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀವಿ. ಯಾವ ಗುರುಗಳು ಸರ್? ಯಾರೋ ಈ ನಮಗೆ ಆಶೀರ್ವಾದ ಮಾಡೋರು ಯಾರೊಬ್ಬರು ರಾಜಕೀಯದ ಹಿನ್ನೆಲೆಯಲ್ಲಿ ಯಾರೋ ಒಂದೊಂದು ಶಕ್ತಿ ಬೇಕಲ್ಲ, ಅವ್ರು ಕೂತವ್ರೆ. ಅಲ್ಲಲ್ಲ, ಅವರು ಮಾಮೂಲಿ ಅವ್ರ ವೃತ್ತಿನೇ ಅವರು ಇದೇ ಇದು. ಅವರು ಜಪ ದೇವ್ರ ಜ್ಞಾನದಲ್ಲಿ ಯಾವತ್ತೂ ಕೂತಿರ್ತಾರೆ. ಯಾವತ್ತಾರು ನಮಗೆ ಹೋಗಿ ಕೇಳ್ತೀವಿ, ಒಳ್ಳೇದು ಮಾಡಿ ಸ್ವಾಮಿ ನಮ್ಗೆ ಏನೋ ಒಂದು ವರ ಕೊಡಿ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. ಇಲ್ಲ ಇಲ್ಲೇ ಕೂತವ್ರೆ. 2 ಡೇಟ್ ಕೊಟ್ಟಿದ್ರಲ್ಲ ಸರ್, ಅದು ಫೇಲ್ ಆಯಿತು ಸರ್. ಈಗ 3ನೇ ಡೇಟ್ ನೋಡಿ, ನಾವು ಹೇಳಿದ್ದೇನಲ್ಲ, 3ನೇ ಡೇಟ್ ನಾವು ಕೊಡ್ತೀವಿ ಅತಿ ಶೀಘ್ರದಲ್ಲೇ. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ತಪ್ಪಿಸಲಿಕ್ಕೆ ಸಿದ್ದರಾಮಯ್ಯ ಬಣದ ಒಂದಿಷ್ಟು ನಾಯಕರು ಫಾರಿನ್ಗೆ ಹಾರಿದ್ರು. ಇತ್ತ ಉಳಿದ ನಾಯಕರು ಸಿದ್ದು ಕೈಗೆ ಸಿಗಬಾರದು ಅಂತ ಅವರು ಕೂಡ ವಿದೇಶಕ್ಕೆ ಹಾರಿದ್ದಾರೆ. ಫಾರಿನ್ ಟೂರ್ ಜಟಾಪಟಿಯ ನಡುವೆ ನಾಯಕರ ನಡುವೆ ಮಾತಿನ ಯುದ್ಧ ಶುರುವಾಗಿದೆ. ಫಾರಿನ್ಗೆ ಹಾರಿದ ಕೈ ನಾಯಕರು. ಮಾರ್ಚ್ 6ರಂದು ಬಜೆಟ್ ಮಂಡನೆಯಾಗಲಿದ್ದು, ಬಜೆಟ್ಗೂ ಮುನ್ನ ಕಾಂಗ್ರೆಸ್ನ ಶಾಸಕರು ಎಂಎಲ್ಸಿಗಳು ವಿದೇಶ ಪ್ರವಾಸಕ್ಕೆ ಹೋಗಿರೋದಕ್ಕೆ ಹಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಶಾಸಕರು ಸ್ವಂತ ಹಣದಲ್ಲಿ ಫಾರಿನ್ಗೆ ಹೋಗಿದ್ದಾರೆ. ರಾಜಕಾರಣಕ್ಕೂ ವಿದೇಶ ಪ್ರವಾಸಕ್ಕೂ ಸಂಬಂಧ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೋಗ್ಬೇಕು ಅಂದ್ರೆ ಎಲ್ಲಾರ ತವಲ್ಲೂ ಪಾಸ್ಪೋರ್ಟ್ ಇದಾವೆ, ಎಲ್ಲಾರ ತವಲ್ಲೂ ವೀಸಾಗಳಿದಾವೆ. ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೇಕು ಅಂದ್ರೆ ನಾಳೆ ಹೋಗೋಣ ಅಂದ್ರೆ ನಮ್ಮ ಶಾನ್ಭೋಗನ್ಗೋ ಯಾರಿಗಾದ್ರು ಆಚಾರ್ಯ ಯಾರಿಗಾರ ಹೇಳಿದ್ರೆ ಹೆಸರುಗಳು ಕೊಟ್ಬಿಟ್ರೆ ಎಲ್ಲ ರೆಡಿ ಮಾಡಿ ತಂದು ಟಿಕೆಟ್ ಎಲ್ಲ ಕೊಡ್ತಾರೆ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ದುಡ್ಡಿದ್ರೆ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಾನು ಹೋದಷ್ಟು ಫಾರಿನ್ಗೆ ನಮ್ಮ 224 ಜನದಲ್ಲಿ ಯಾರು ಹೋಗಿಲ್ಲ, ಗೊತ್ತಾಯ್ತಾ. ನಾನು ಹೋಗೋವಾಗೆಲ್ಲ ಯಾರಿಗೂ ಕರ್ಕೊಂಡು ಹೋಗಲ್ಲ, ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ. ಬರೋವಾಗ್ಲೂ ಬಂದಿದ್ದೀನಪ್ಪ ಅಂತಾನು ಹೇಳೋದಿಲ್ಲ. ಅದು ದಟ್ ಈಸ್ ಮೈ ಸ್ಟೈಲ್ ಆಫ್ ಗೋಯಿಂಗ್ ಟು ದಿ ಫಾರಿನ್. ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ನೋಡಿ, ಪಾಲಿಟಿಕ್ಸ್ ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಇದ್ದೇ ಇರುತ್ತೆ. ರಾಜಕಾರಣ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಆದ್ರೆ ಅದನ್ನ ನಾವು ಸದುದ್ದೇಶದಿಂದ ಮಾಡ್ತಕ್ಕಂಥ ಒಂದು ವಿದೇಶ ಪ್ರವಾಸ ಹೋಗಿ ಬರ್ಲಿ. ಈಗ ಅವರಲ್ಲಿ ಸಪೋಸ್ ಈಗ ಯಾವ ದೇಶಗಳಿಗೆ ಹೋಗ್ತಾರೆ, ಈಗ ಹೈನುಗಾರಿಕೆ ಹೋಗ್ತಾರೆ, ಈಗ MSI ಪುಟ್ಟರಂಗ ಶೆಟ್ರು ಹೋಗ್ತಾರೆ. ಸರಿ, ಅವರು ಅಲ್ಲಿ ಹೋದಾಗ ನಮ್ಮ ಯಾರು ಕೌಂಟರ್ ಪಾರ್ಟ್ಸ್ ಇರ್ತವೆ, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು, ನಮ್ಮಲ್ಲಿ ಯಾವ ವ್ಯವಸ್ಥೆ ಇದೆ ಅದನ್ನ ಅವ್ರ ಜೊತೆ ವಿನಿಮಯ ಮಾಡ್ಕೋಬೇಕು. ಅವರಲ್ಲಿರ್ತಕ್ಕಂಥ ಒಳ್ಳೇದು ನಮ್ಮ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಸಂಗತಿಗಳಿದ್ದಾಗ ಅದನ್ನ ಬಂದು ಇಲ್ಲಿ. ಇನ್ನು ಕಾಂಗ್ರೆಸ್ನ 20 ಶಾಸಕರು ಸಿಡ್ನಿಗೆ ಹಾರಿರೋದು ಹಲವರ ಕಣ್ಣು ಕೆಂಪುಗೊಳಿಸಿದೆ. ಹೈಕಮಾಂಡ್ ಬೇಡ ಅಂದ್ರೂ ಎಂಎಲ್ಎ ಎಂಎಲ್ಸಿಗಳು ಒಂದೊಂದು ಕಾರಣವನ್ನ ನೀಡಿ ಸಿಡ್ನಿ ಫ್ಲೈಟ್ ಹತ್ತಿದ್ದಾರೆ. ಬಜೆಟ್ಗೂ ಮುನ್ನ ನಾಯಕರು ಈ ರೀತಿ ವಿದೇಶಕ್ಕೆ ಹಾರಿರುವುದನ್ನ ನೋಡಿದ್ರೆ ಈ ಬಾರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದು ಡೌಟ್ ಎನ್ನಲಾಗ್ತಾ ಇದೆ. ಫಾರಿನ್ನಿಂದ ಬರೋ ಮುನ್ನವೇ ಕುರ್ಚಿ ಡಿಸೈಡ್ ಆಗಬೇಕು, ಇಲ್ಲದಿದ್ರೆ ಬಜೆಟ್ ಮುನ್ನವೇ ಪಕ್ಷಕ್ಕೆ ಒಂದು ಬಣ ಗುಡ್ ಬೈ ಹೇಳುವ ಸಾಧ್ಯತೆ ಇದೆ. ಈ ಮಧ್ಯೆ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಅವಕಾಶ ಸಿಗುತ್ತಾ ಇಲ್ವಾ ಎಂಬುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್.